ಎಲ್ಲರಿಗೂ ನಮಸ್ಕಾರ. ನಮ್ಮ ಭೂಮಿಯನ್ನ ಕಾಳಜಿ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದು ನಮಗೆಲ್ಲ ಗೊತ್ತು. ಆದ್ರೆ ಇದನ್ನ ಒಂದು ದೊಡ್ಡ ಕಥೆ ಅಂತ ಅಂದ್ಕೊಂಡ್ರೆ ಹೇಗಿರುತ್ತೆ? ಹೌದು, ನಾವೆಲ್ಲರೂ ಸೇರಿ ಬರಿತೀವಿ ಒಂದು ಕಥೆ ಇದು. ಬನ್ನಿ, ಈ ಕಥೆಯೊಳಗೆ ಇನ್ನಷ್ಟು ಆಳವಾಗಿ ಇಳಿದು ನೋಡೋಣ. ಈ ಪ್ರಶ್ನೆ ಕೇಳಿದ ತಕ್ಷಣ ಅಬ್ಬಾ, ಇದು ಎಂಥ ದೊಡ್ಡ ಪ್ರಶ್ನೆ ಅನ್ಸುತ್ತೆ ಅಲ್ವಾ? ಒಬ್ರೇ ಇಡೀ ಭೂಮಿಯನ್ನ ಕಾಳಜಿ ಮಾಡೋದು ಅಂದ್ರೆ ಹೇಗೆ ಸಾಧ್ಯ? ಇದು ಆಗ್ದ ಮಾತು ಅಂತಾನೆ ನಮಗೆಲ್ಲ ಅನ್ಸುತ್ತೆ. ಆದ್ರೆ ನಾವು ಅಂದುಕೊಂಡಷ್ಟು ಕಷ್ಟ ಅಲ್ಲ ಇದು. ಇದರ ಉತ್ತರ ತುಂಬಾ ಸರಳವಾಗಿದೆ. ಆ ಉತ್ತರ ಏನು ಗೊತ್ತಾ? ನಮ್ಮ ಭೂಮಿಯನ್ನ ಒಂದು ದೊಡ್ಡ ಸುಂದರವಾದ ತೋಟ ಅಂತ ನಾವು ನೋಡಕ್ಕೆ ಶುರು ಮಾಡ್ಬೇಕು ಅಷ್ಟೇ. ಈ ಒಂದು ಸರಳ ಯೋಚನೆ ಪರಿಸರ ಪಾಲನೆಯಂತಹ ದೊಡ್ಡ ವಿಷಯವನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಸರಿ, ಹಾಗಿದ್ರೆ ನಮ್ಮ ಈ ವಿಶ್ಲೇಷಣೆಯ ಮೊದಲ ಭಾಗದಲ್ಲಿ ಭೂಮಿಯನ್ನ ಒಂದು ತೋಟ ಅಂತ ಯಾಕೆ ಕರಿಬೇಕು, ಹಾಗೆ ನೋಡೋದ್ರಿಂದ ಏನಾಗುತ್ತೆ, ಮತ್ತೆ ಪರಿಸರ ವ್ಯವಸ್ಥೆಯ ಸಮತೋಲನ ಅಂದ್ರೇನು ಅನ್ನೋದನ್ನ ಮೊದಲು ನೋಡೋಣ. ಪರಿಸರ ವ್ಯವಸ್ಥೆಯ ಸಮತೋಲನ, ಇದು ಕೇಳೋಕೆ ಸ್ವಲ್ಪ ಕ್ಲಿಷ್ಟ ಅನ್ಸ್ಬಹುದು. ಆದ್ರೆ ಇದರ ಅರ್ಥ ಇಷ್ಟೇ: ಒಂದು ವ್ಯವಸ್ಥೆಯಲ್ಲಿರೋ ಪ್ರತಿಯೊಂದು ಜೀವಿ, ಅಂದ್ರೆ ಗಿಡ, ಮರ, ಪ್ರಾಣಿ, ಪಕ್ಷಿ ಅಷ್ಟೇ ಅಲ್ಲ, ನೀರು, ಮಣ್ಣು, ಹೀಗೆ ಪ್ರತಿಯೊಂದು ಅಂಶವೂ ಒಂದಕ್ಕೊಂದು ಹೊಂದ್ಕೊಂಡು ಸಾಮರಸ್ಯದಿಂದ ಇರೋದು. ಹೀಗಿದ್ದಾಗ ಮಾತ್ರ ಆ ವ್ಯವಸ್ಥೆ ಆರೋಗ್ಯವಾಗಿರುತ್ತೆ. ನೋಡಿ, ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಳಬಹುದು. ಒಂದು ಕಡೆ ಸಮತೋಲಿತ ತೋಟ ಇದೆ, ಅಲ್ಲಿ ತರಹೇವಾರಿ ಗಿಡಗಳು, ಜೇನುನೊಣಗಳು, ಫಲವತ್ತಾದ ಮಣ್ಣು ಎಲ್ಲವೂ ಇದೆ. ಇನ್ನೊಂದು ಕಡೆ ಅಸಮತೋಲಿತ ತೋಟ, ಬರೀ ಒಂದೇ ತರದ ಬೆಳೆ, ಎಲ್ಲೆಲ್ಲೂ ಕೀಟಗಳು, ಮಣ್ಣು ಕೂಡ ಸತ್ವ ಕಳೆದುಕೊಂಡಿದೆ. ಈಗ ಹೇಳಿ, ನಮ್ಮ ಭೂಮಿ ಯಾವ ತೋಟದ ಹಾಗೆ ಇರಬೇಕು? ಖಂಡಿತವಾಗಿಯೂ ಮೊದಲನೆಯದರ ಹಾಗೆ ಅಲ್ವಾ? ಈ ಸಮತೋಲನವನ್ನ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದು ನಮ್ಗೇನು ಹೊಸ ವಿಷಯ ಅಲ್ಲ. ನಮ್ಮ ಭಾರತದಲ್ಲೇ ಶತಮಾನಗಳಿಂದ ಸಮುದಾಯಗಳು ತಮ್ಮ ಸುತ್ತಮುತ್ತಲಿನ ತೋಟವನ್ನ ಹೇಗೆ ಕಾಪಾಡಿಕೊಂಡು ಬಂದಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ನಿಜ, ನಮ್ಮ ಭಾರತದಲ್ಲಿ ಪರಿಸರವನ್ನ ಕಾಪಾಡೋದು ಅನ್ನೋದು ಜೀವನದ ಒಂದು ಭಾಗವೇ ಆಗಿತ್ತು. ಅದರಲ್ಲೂ ನೀರನ್ನ ಉಳಿಸೋ ವಿಷಯದಲ್ಲಿ ನಮ್ಮ ಹಿರಿಯರ ಜ್ಞಾನ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಜೋಹಡ್. ಇದು ಮಣ್ಣಿಂದ ಕಟ್ಟಿದ ಒಂದು ಸಣ್ಣ ಅಣೆಕಟ್ಟಿನ ಥರ. ಇದರ ಕೆಲ್ಸ ಏನು ಅಂದ್ರೆ, ಮಳೆ ಬಂದಾಗ ಸುಮ್ನೆ ಹರಿದುಹೋಗೋ ನೀರನ್ನ ತಡೆದು ಅದು ನಿಧಾನವಾಗಿ ಭೂಮಿಯೊಳಗೆ ಇಂಗೋ ಹಾಗೆ ಮಾಡೋದು. ಎಷ್ಟು ಸರಳ ಅಲ್ವಾ? ಇದು ನೋಡಕ್ಕೆ ಸರಳ ಅನ್ಸಿದ್ರೂ ಇದರ ಪರಿಣಾಮ ಮಾತ್ರ ತುಂಬಾನೇ ದೊಡ್ಡದು. ಈ ಜೋಹಡ್ಗಳು ಭೂಮಿಯೊಳಗಿನ ನೀರಿನ ಮಟ್ಟವನ್ನ, ಅಂದ್ರೆ ಅಂತರ್ಜಲವನ್ನ ಹೆಚ್ಚಿಸ್ತವೆ. ಮಣ್ಣು ಕೊಚ್ಚಿ ಹೋಗೋದನ್ನ ತಡೆಯುತ್ತೆ. ಅಷ್ಟೇ ಅಲ್ಲ, ಒಣಗಿ ಹೋದ ನದಿಗಳಿಗೆ ಮತ್ತೆ ಜೀವ ಕೊಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಊರಿನ ಜನ ಒಟ್ಟಾಗಿ ಕೆಲಸ ಮಾಡೋಕೆ ಇದೊಂದು ಕಾರಣವಾಗುತ್ತೆ. ಇದರ ರಿಸಲ್ಟ್ ಹೇಗಿತ್ತು ಗೊತ್ತಾ? ರಾಜಸ್ಥಾನದ ಹಳ್ಳಿಗಳಲ್ಲಿ ಯಾರೆಲ್ಲ ಈ ಜೋಹಡ್ ವ್ಯವಸ್ಥೆಯನ್ನ ಮತ್ತೆ ಜಾರಿಗೆ ತಂದ್ರೋ, ಅಲ್ಲಿ ಅಂತರ್ಜಲ ಮಟ್ಟ, ಅಂದ್ರೆ ಗ್ರೌಂಡ್ ವಾಟರ್ ಲೆವೆಲ್, ಸರಾಸರಿ 15 ಅಡಿಗಳಷ್ಟು ಮೇಲೆ ಬಂದಿದೆ. 15 ಅಡಿ ಅಂದ್ರೆ ಸುಮ್ನೇನಾ? ನಿಜವಾಗ್ಲೂ ಇದೊಂದು ದೊಡ್ಡ ಸಾಧನೆ. ಸರಿ, ಈ ನಮ್ಮ ಹಳೆಯ ಜ್ಞಾನಕ್ಕೆ ಇವತ್ತಿನ ಆಧುನಿಕ ಸರ್ಕಾರಿ ಯೋಜನೆಗಳು ಹೇಗೆ ಕೈಜೋಡಿಸಿವೆ, ಮತ್ತೆ ಇದರಿಂದ ಹಳ್ಳಿಗಳ ಅಭಿವೃದ್ಧಿ ಹೇಗಾಗ್ತಿದೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ, ಹಳ್ಳಿಗಳಲ್ಲಿ ಜನರು ಮಾಡೋ ಸಣ್ಣ ಸಣ್ಣ ಪ್ರಯತ್ನಗಳನ್ನ ದೇಶದ ದೊಡ್ಡ ಗುರಿಗಳ ಜೊತೆ ಜೋಡಿಸೋದು. ಆಗೇನಾಗತ್ತೆ ಅಂದ್ರೆ, ಸ್ಥಳೀಯ ಮಟ್ಟದಲ್ಲಿ ಆಗೋ ಬದಲಾವಣೆಗಳು ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಪರಿಣಾಮ ಬೀರುತ್ತೆ. ಉದಾಹರಣೆಗೆ, ನಮ್ಮ ದೇಶದ ರಾಷ್ಟ್ರೀಯ ಶುದ್ಧವಾಯು ಕಾರ್ಯಕ್ರಮವನ್ನೇ ತೆಗೆದುಕೊಳ್ಳಿ. ಇದು ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡುತ್ತೆ. ಮೊದಲು ಮಾಲಿನ್ಯ ಎಲ್ಲಿಂದ ಬರ್ತಿದೆ ಅಂತ ಕಂಡುಹಿಡಿದು ಗುರಿಗಳನ್ನ ಫಿಕ್ಸ್ ಮಾಡೋದು. ಆಮೇಲೆ ಮಾಲಿನ್ಯವನ್ನ ನಿಯಂತ್ರಿಸೋದು. ನಿರಂತರವಾಗಿ ಗಾಳಿಯ ಗುಣಮಟ್ಟವನ್ನ ಚೆಕ್ ಮಾಡೋದು. ಕೊನೆಗೆ ಸ್ಥಳೀಯ ಆಡಳಿತಗಳಿಗೆ ಈ ಕೆಲಸ ಮಾಡೋಕೆ ಬೇಕಾದ ಅಧಿಕಾರ ಮತ್ತು ಹಣಕಾಸಿನ ಸಹಾಯ ನೀಡೋದು. ಸ್ವಚ್ಛ ಇಂಧನ ಅಂದ್ರೆ ಕ್ಲೀನ್ ಎನರ್ಜಿ ಇಲ್ಲದ ಹಳ್ಳಿಗಳಲ್ಲಿ ಜೀವನ ಹೇಗಿರುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ. ಕರೆಂಟ್ ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ ಅಂತ ಗೊತ್ತಿರಲ್ಲ. ಅಡ್ಗೆ ಮಾಡೋಕೆ ಕಟ್ಟಿಗೆ ಒಲೆ ಉರ್ಸೋದ್ರಿಂದ ಬರೋ ಹೊಗೆಯಿಂದ ಆರೋಗ್ಯ ಹಾಳಾಗುತ್ತೆ. ಹೊಸದಾಗಿ ಏನಾದ್ರೂ ಬಿಸ್ನೆಸ್ ಶುರು ಮಾಡೋಣ ಅಂದ್ರೆ ಅದಕ್ಕೂ ಅವಕಾಶ ಇರಲ್ಲ. ಇದು ಅಲ್ಲಿನ ಪರಿಸ್ಥಿತಿ. ಆದ್ರೆ 2030ರ ಹೊತ್ತಿಗೆ ನವೀಕರಿಸಬಹುದಾದ ಇಂಧನ ಅಂದ್ರೆ ಸೌರಶಕ್ತಿ, ಪವನಶಕ್ತಿ ಇವೆಲ್ಲ ಈ ಚಿತ್ರಣವನ್ನೇ ಪೂರ್ತಿಯಾಗಿ ಬದಲಾಯಿಸಬಲ್ಲದು. ದಿನದ 24 ಗಂಟೆಯೂ ಕರೆಂಟ್, ಹೊಸ ಉದ್ಯೋಗಗಳು, ಹೊಗೆ ಇಲ್ಲದ ಅಡಿಗೆ, ಇವೆಲ್ಲ ಗ್ರಾಮೀಣ ಭಾರತದ ಭವಿಷ್ಯವನ್ನ ಇನ್ನಷ್ಟು ಉಜ್ವಲವಾಗಿಸುತ್ತೆ. ಇಲ್ಲಿಯವರೆಗೂ ನಾವು ಭಾರತದ ಉದಾಹರಣೆಗಳನ್ನ ನೋಡಿದ್ವಿ. ಈಗ ನಮ್ಮ ನೋಟವನ್ನ ಸ್ವಲ್ಪ ವಿಸ್ತಾರ ಮಾಡೋಣ. ಈ ತರದ ಸ್ಥಳೀಯ ಪ್ರಯತ್ನಗಳು ಜಾಗತಿಕ ಮಟ್ಟದಲ್ಲಿ
ಅಂದ್ರೆ ಇಡೀ ಪ್ರಪಂಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತಿವೆ ಅಂತ ನೋಡೋಣ. ಹಾಗೊಂದು ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಹಳ್ಳಿಗಳಲ್ಲಿ ಊರುಗಳಲ್ಲಿ ಮಾಡೋ ಈ ಸಣ್ಣ ಸಣ್ಣ ಕೆಲಸಗಳು ನಿಜವಾಗಿಯೂ ಇಡೀ ಜಗತ್ತಿನ ಮೇಲೆ ಏನಾದ್ರೂ ಪ್ರಭಾವ ಬೀರಕ್ಕಾಗುತ್ತಾ? ಇದರ ಉತ್ತರ ಅಂಕಿಅಂಶಗಳಲ್ಲೇ ಇದೆ. ಈ ಚಾರ್ಟ್ ನೋಡಿ, ಇದು ಒಂದು ಭರವಸೆಯ ಕಥೆಯನ್ನ ಹೇಳುತ್ತೆ. 1990ರ ದಶಕದಲ್ಲಿ ನಾವು ಕಾಡನ್ನ ತುಂಬಾ ವೇಗವಾಗಿ ಕಳ್ಕೊಳ್ತಿದ್ವಿ. ಆದ್ರೆ 2010ರಿಂದ 2020ರ ಅವಧಿಯಲ್ಲಿ ಏನಾಗಿದೆ ನೋಡಿ, ಕಾಡು ನಾಶ ಆಗೋದು ಬಹುತೇಕ ನಿಂತ್ರೋಗಿದೆ. ಅಷ್ಟೇ ಅಲ್ಲ, ಎಷ್ಟೋ ಕಡೆ ಕಾಡು ಮತ್ತೆ ಬೆಳೆಯೋಕೆ ಶುರುವಾಗಿದೆ. ಹಾಗಿದ್ರೆ ಈ ದೊಡ್ಡ ಬದಲಾವಣೆಯ ಹಿಂದಿರೋ ನಿಜವಾದ ಶಕ್ತಿ ಯಾರು? ಅದು ಬೇರೆ ಯಾರೂ ಅಲ್ಲ, ನಮ್ಮ ಭಾರತದ ಜೋಹಡ್ ಸಮುದಾಯಗಳ ಹಾಗೆ ಪ್ರಪಂಚದಾದ್ಯಂತ ಇರುವ ಲಕ್ಷಾಂತರ ಸ್ಥಳೀಯ ಸಮುದಾಯಗಳು. ಅವರ ಸಣ್ಣ ಸಣ್ಣ ಪ್ರಯತ್ನಗಳೇ ಒಟ್ಟಿಗೆ ಸೇರಿ ಇಷ್ಟು ದೊಡ್ಡ ಬದಲಾವಣೆಯನ್ನ ತಂದಿರೋದು. ಈ ದೊಡ್ಡ ಕಥೆಯಲ್ಲಿ ನಮ್ಮೆಲ್ಲರಿಗೂ ಒಂದು ಪಾತ್ರ ಇದೆ. ನಾವೆಲ್ಲರೂ ಹಂಚ್ಕೊಂಡಿರೋ ಈ ತೋಟ ಅಂದ್ರೆ ನಮ್ಮ ಭೂಮಿಯನ್ನ ಕಾಪಾಡೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ವೆಂಡೆಲ್ ಬೆರಿ ಅನ್ನೋ ಲೇಖಕರು ಹೇಳಿದ ಹಾಗೆ, ಭೂಮಿಯ ಆರೈಕೆ ಅನ್ನೋದು ಕೇವಲ ಒಂದು ಕರ್ತವ್ಯ ಅಲ್ಲ, ಅದೊಂದು ಖುಷಿ ಕೊಡುವ ಜವಾಬ್ದಾರಿ. ಇದು ನಮ್ಗೆ ಸಂತೋಷ ಮತ್ತು ತೃಪ್ತಿಯನ್ನ ಕೊಡುವ ಕೆಲ್ಸ. ಹಾಗಿದ್ರೆ ನಮ್ಮ ಪಾತ್ರ ಏನು? ನಾವು ಏನ್ ಮಾಡ್ಬೋದು? ಇಲ್ನೋಡಿ, ಕೆಲವು ಸರಳ ದೈನಂದಿನ ಅಭ್ಯಾಸಗಳಿವೆ. ಪ್ಲಾಸ್ಟಿಕ್ ಕಡಿಮೆ ಮಾಡೋದು, ನೀರನ್ನ ಉಳಿಸೋದು, ನಮ್ಮ ಸುತ್ತಮುತ್ತ ಬೆಳೆಯೋ ಆಹಾರವನ್ನೇ ಕೊಂಡ್ಕೊಳ್ಳೋದು. ಇಂತಹ ಸಣ್ಣ ಸಣ್ಣ ಹೆಜ್ಜೆಗಳೇ ಮುಂದೊಂದು ದಿನ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ಕೊನೆಯದಾಗಿ ಮಾತು. ಒಂದು ಒಳ್ಳೆ ಭವಿಷ್ಯಕ್ಕಾಗಿ ಬೇಕಾದ ಬೀಜಗಳನ್ನ ಈಗಾಗ್ಲೇ ಬಿತ್ತಲಾಗಿದೆ. ಆ ಬೀಜಗಳಿಗೆ ನೀರ್ ಹಾಕಿ ಪೋಷಿಸಿ ಅದನ್ನ ಒಂದು ದೊಡ್ಡ ಮರವಾಗಿಸೋ ಜವಾಬ್ದಾರಿ ನಮ್ದು. ಈ ಬಗ್ಗೆ ಖಂಡಿತವಾಗಿಯೂ ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.